ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ RSS ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ. ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದವ್ರು ಯಾರು? ಗೋಡ್ಸೆ. ಇವರು ಸ್ವತಂತ್ರ ಹೋರಾಟದ ಮಂಚೂಣಿಯಲ್ಲಿದ್ದಂತ ಮಹಾತ್ಮ ಗಾಂಧಿ ಅವ್ರನ್ನ ಕೊಲ್ಲಕ್ಕೆ ಕಾರಣ ಇವರು ಅಸ್ಪೃಶ್ಯತೆ ವಿರುದ್ಧ ಇದ್ರು, ಮಹಿಳೆಯರಿಗೆ ಅಧಿಕಾರವನ್ನ ಕೊಡಬೇಕಾದ್ರ ಪರ ಇದ್ರು, ಬಡವರ ಪರ ಇದ್ರು, ಕಾರ್ಮಿಕರ ಪರ ಇದ್ರು. ಇದಕ್ಕೋಸ್ಕರ ಮಹಾತ್ಮ ಗಾಂಧಿ ಅವ್ರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ನಾಥೂರಾಮ್ ಗೋಡ್ಸೆ. ಅದರಲ್ಲಿ ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ. ಬಡವರ ಪರ ಮಹಾತ್ಮ ಗಾಂಧಿ ಇದ್ದಾರೆ ಅಂತ ಹೇಳಿ ಕೊಂದಂತ ನಾಥೂರಾಮ್ ಗೋಡ್ಸೆನ ಈ ದೇಶದ ಮೊಟ್ಟ ಮೊದಲನೇ ಉಗ್ರವಾದಿ, ಮೊಟ್ಟ ಮೊದಲನೇ ಟೆರರಿಸ್ಟ್. ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ ಕೊಲೆಗಾರ ಅನ್ನೋದಿಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಲೆ ಮಾಡಿ ಈ ರಾಷ್ಟ್ರದ ಇತಿಹಾಸವನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಏನು ಮಾಡಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಗಾಂಧಿ ಕುಟುಂಬಕ್ಕಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ. ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದ RSS ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಗ್ಗು ಬಡಿಲಿಕ್ಕೆ ಬರ್ತಾರೆ. ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಆದ್ರಿಂದ ಮನ್ರೇಗಾದಲ್ಲಿ ಮೊದಲು ಮಹಾತ್ಮ ಗಾಂಧಿನ ಹೆಸರನ್ನ ಅಳಿಸ್ಲಿಕ್ಕೆ ಪ್ರಯತ್ನ, ಮತ್ತೆ ಬಡವರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಯಾವತ್ತಾದ್ರೂ ನೋಡಿದ್ದೀರಾ? ಬಡವರ ಜೊತೆ ರೈತರು 700 ಜನ ಸತ್ತರು ಪಂಜಾಬಲ್ಲಿ, ಒಂದೇ ಒಂದು ರೈತರ ಕುಟುಂಬವನ್ನ ಕರೆದು ಮಾತಾಡಲಿಲ್ಲ. ಮಣಿಪುರಲ್ಲಿ ಬೆಂಕಿ ಹರ್ಕೊಂಡು ಸುತ್ತಾ ಇದೆ, ಒಬ್ಬರು ಸಹ ಮಾತಾಡಲಿಲ್ಲ. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಭಾಷಣ ಮುಗಿಸ್ತೇನೆ. ಮಹಾತ್ಮ ಗಾಂಧಿ ಅವರು ಮೈ ಮೇಲೆ ಯಾಕೆ ಬಟ್ಟೆ ಹಾಕೋಲಿಲ್ಲ ಗೊತ್ತೇ ನಿಮ್ಗೆ? ಅವರು ಒಡಿಸ್ಸಾದಲ್ಲಿ ಕಟಕ್ ಅಲ್ಲಿ 1923ನೇ ಇಸ್ವಿನಲ್ಲಿ ಮಹಾನದಿನಲ್ಲಿ ಸ್ನಾನ ಮಾಡಕ್ ಹೋಗ್ತಾರೆ. ಬೆಳಿಗ್ಗೆ ಹೊತ್ತು ಬರೀ ಗಂಡಸಿರ್ತಾರೆ. ತಿರ್ಗಾ ಸಾಯಂಕಾಲ ಸ್ನಾನ ಮಾಡಕ್ ಹೋದಾಗ ಬರೀ ಹೆಂಗಸಿರ್ತಾರೆ. ಮಹಾತ್ಮ ಗಾಂಧಿ ಅವ್ರು ಕೇಳ್ತಾರೆ, ಅವ್ರು ಹೇಳಿ ಈ ಮಹಿಳೆಯರಿಗೆ ಉಟ್ಕೊಂಡಂತ ಒಂದೇ ಜೊತೆ ಬಟ್ಟೆ ಇರೋದು, ಅವರು ಅದನ್ನ ಒಗೆದು ಹಾಕಿ ಆಮೇಲೆ ಸ್ನಾನ ಮಾಡಿ ಅದೇ ಬಟ್ಟೆ ಹಾಕೊಂಡು ಹೋಗ್ತಾರೆ ಅಂತ. ಆವತ್ತು ಮಹಾತ್ಮ ಗಾಂಧಿ ಮೇಲೆ ಬಟ್ಟೆ ಹಾಕೋದನ್ನ ಮಹಾನದಿನಲ್ಲೇ ಬಿಟ್ಟು ಕಡೆವರೆಗೂ ಸಹ ಬಟ್ಟೆ ಹಾಕ್ಲಿಲ್ಲ. ರೌಂಡ್ ಟೇಬಲ್ ಇಂಗ್ಲೆಂಡ್ಗೆ ಹೋದ್ರೂ ಸಹ ಬರೀ ಮೈಯಲ್ಲಿ ಹೋದಂತ ನಮ್ಮ ಅಚ್ಚುಮೆಚ್ಚಿನ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು. ಆದ್ರೆ ನರೇಂದ್ರ ಮೋದಿ ನೋಡಿ, ಬರಾಕ್ ಒಬಾಮಾ ಡೆಲ್ಲಿಗೆ ಬರ್ತಾರೆ ಅಂದ್ರೆ 10 ಲಕ್ಷ ಕೋಟಿ, ಅದರಲ್ಲಿ ಬಂಗಾರದಲ್ಲಿ ನರೇಂದ್ರ ಮೋದಿ ಅಂತ ಬರ್ಕೊಂಡು ಒಬಾಮನ್ ನೋಡಕ್ ಹೋಗ್ತಾರೆ. ಆ ಸೂಟು ಆಕ್ಷನ್ ಮಾಡ್ತಾರೆ ಸೂರತ್ ಅಲ್ಲಿ, 4 ಕೋಟಿ ಖರೀದಿ ಮಾಡ್ತಾರೆ. ಇದರಲ್ಲಿ ನೀವು ತಿಳ್ಕೊಳ್ಳಿ, ಮಹಾತ್ಮ ಗಾಂಧಿ ಮತ್ತು ಕಾಂಗ್ರೆಸ್ ಯಾರ ಪರ ಇದ್ದಾರೆ, RSS ನರೇಂದ್ರ ಮೋದಿ ಯಾರ ಪರ ಇದ್ದಾರೆ ಅಂತ ಹೇಳಿ. ಈ ಹೋರಾಟ ಬಡವರು, ಉಳ್ಳವರು ಮತ್ತು ನಿರ್ಗತಿಕರ ಪರ ಇರ್ತಕ್ಕಂಥ ಹೋರಾಟ. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರ್ತಕ್ಕಂಥ ಕಂದಕ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಅದಕ್ಕಿಂತ ಮೊದಲು ಈ ದೇಶ ದುರಂತಕ್ಕೆ ಅನಾಹುತಕ್ಕಾಗೋಕ್ಕಿಂತ ಮೊದಲು ನಾವೆಲ್ಲರೂ ಸಹ ಎಚ್ಚೆತ್ಕೊಳ್ಬೇಕು. ಯುವ ಕಾಂಗ್ರೆಸ್ ಅವರು, NSC ಅವರು ಚೆನ್ನಾಗಿ ಸ್ಲೋಗನ್ಗೆ ಹೋಗ್ತೀರಾ. ನಾವೆಲ್ಲ ಅದರಲ್ಲೇ ಸ್ಪೆಷಲಿಟಿ ತಗೊಂಡಿರೋರು. ಇಂದಿರಾ ಗಾಂಧಿ ಅರೆಸ್ಟ್ ಆದಾಗ ರೇವಣ್ಣ ಅವರು ಇದ್ದಾರೆ ಇಲ್ಲಿ ಸ್ಟೇಜ್ ಮೇಲೆ, ನಾವೆಲ್ಲರೂ ಸಹ ಇದೇ ಜಾಗದಲ್ಲಿ ಸೆಂಟ್ರಲ್ ಜೈಲಲ್ಲಿ ಇದ್ದವರು. ಯುವ ಕಾಂಗ್ರೆಸ್ ಅವರು, NSC ಅವರು ಸ್ಲೋಗನ್ ಜೊತೆಗೆ ಜೈಲ್ಗೆ ಹೋಗೋ ಅಂತ ಪ್ರವೃತ್ತಿ ಬೆಳೆಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಭವಿಷ್ಯ ಇರುತ್ತೆ. ಜೈಲ್ಗೆ ಹೋಗದೆ ಈ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಜೈಲ್ಗೆ ಹೋಗ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಸೋನಿಯಾ ಗಾಂಧಿ ಅವ್ರ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ಕಾಂಗ್ರೆಸ್ನ ಪರ, ಜೈಲ್ಗೆ ಹೋಗ್ಬೇಕಾಗಿರೋದು ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.